ಅಯೋಧ್ಯೆಯ ರಾಮ ಮಂದಿರದಲ್ಲಿದ್ದ ಮೂಲ ರಾಮ ಲಕ್ಷ್ಮಣ ಮತ್ತು ಸೀತೆಯ ಮೂರ್ತಿಗಳು ಕರ್ನಾಟಕದಲ್ಲಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ದಾವಣಗೆರೆ ಜಿಲ್ಲೆಯ ಹರಿಹರದ ತುಂಗಭದ್ರಾ ನದಿ ದಡದಲ್ಲಿರುವಂತಹ ಶ್ರೀ ಸಮರ್ಥ ನಾರಾಯಣ ಮಹಾರಾಜ ಆಶ್ರಮದಲ್ಲಿದ್ದು ಈಗಲೂ ಸಹ ಈ ಮೂರ್ತಿಗಳಿಗೆ ಪೂಜೆಯನ್ನ ಮಾಡಲಾಗ್ತಾ ಇದೆ. ಅಂದಹಾಗೆ ಸಮರ್ಥ ನಾರಾಯಣ ಮಹಾರಾಜರ ಪೂರ್ವಿಕರು ಬಾಬರ್ನ ದಾಳಿಯ ವೇಳೆ ಮೂಲರಾಮ ಲಕ್ಷ್ಮಣ ಮತ್ತು ಸೀತೆಯ ಮೂರ್ತಿಗಳನ್ನು ನರ್ಮದಾ ನದಿ ತೀರದಿಂದ ತುಂಗಭದ್ರಾ ನದಿ ತೀರಕ್ಕೆ ತಂದಿದ್ದಾರೆ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಸಮರ್ಥ ನಾರಾಯಣ ಮಹಾರಾಜ ಆಶ್ರಮಕ್ಕೆ ಎರಡನೇ ಅಯೋಧ್ಯೆ ಅಂತಲೂ ಕೂಡ ಕರೆಯಲಾಗುತ್ತೆ. ಲಕ್ಷ್ಮಣ ಆಶ್ರಮದ ಪುರೋಹಿತರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಅಯೋಧ್ಯೆಯಲ್ಲಿನ ರಾಮನ ವಿಗ್ರಹ ಅಂದರೆ ಮೂಲ ವಿಗ್ರಹ ನಿತ್ಯ ಆಶ್ರಮದಲ್ಲಿ ಪೂಜೆ ಕೂಡ ಆಗುತ್ತೆ ಅನ್ನೋ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ದಾವಣಗೆರೆ ಜಿಲ್ಲೆಯ ಹರಿಹರದ ತುಂಗಭದ್ರಾ ನದಿ ತಟದಲ್ಲಿ ಇರುವಂಥ ಆಶ್ರಮ ಶ್ರೀ ಸಮರ್ಥ ನಾರಾಯಣ ಮಹಾರಾಜ ಆಶ್ರಮದಲ್ಲಿ ಈ ಮೂಲ ವಿಗ್ರಹಗಳು ನೀವೇ ನೋಡ್ತಾ ಇದ್ದೀರಲ್ಲ, ಈಗಲೂ ಸಹ ಆ ಮೂರ್ತಿಗಳಿಗೆ ಪೂಜೆ ಮಾಡಲಾಗ್ತಾ ಇದೆ. ಇದು ಸಮರ್ಥ ನಾರಾಯಣ ಮಹಾರಾಜರ ಪೂರ್ವಿಕರು ಬಾಬರ್ನ ದಾಳಿಯ ವೇಳೆ ಮೂಲ ರಾಮ ಲಕ್ಷ್ಮಣ ಮತ್ತು ಸೀತೆಯ ಮೂರ್ತಿಗಳನ್ನು ನರ್ಮದಾ ನದಿ ತೀರದಿಂದ ತುಂಗಭದ್ರಾ ನದಿ ತೀರಕ್ಕೆ ಸೇಫ್ ಆಗಿ ಇರೋದಕ್ಕೆ ಅದರ ಸುರಕ್ಷತೆಗಾಗಿ ತಂದಿದ್ರು ಅಂತ ಪ್ರತೀತಿ ಇದೆ. ಹಾಗಾಗಿ ಸಮರ್ಥ ನಾರಾಯಣ ಮಹಾರಾಜ ಆಶ್ರಮಕ್ಕೆ ಎರಡನೇ ಅಯೋಧ್ಯೆ ಅಂತಲೂ ಕೂಡ ಕರೀತಿದ್ರು ಅನ್ನೋ ಪ್ರತೀತಿ ಇರೋದು. ಸೊ ಇದು ಸದ್ಯಕ್ಕೆ ಇರುವಂಥ ಮಾಹಿತಿ. ಅಲ್ಲಿ ನೀವು ಬರೆದಿರುವಂಥದ್ದನ್ನು ಕೂಡ ಗಮನಿಸಬಹುದು. ರಾಮ ಜನ್ಮಭೂಮಿ ಮೂಲ ವಿಗ್ರಹಗಳನ್ನು ಇಲ್ಲಿ ಇರಿಸಲಾಗಿದೆ ಅಂತ, ಎರಡನೇ ಅಯೋಧ್ಯೆ ಅಂತ ಕೂಡ ಅಲ್ಲಿ ಅಕ್ಷರಗಳಲ್ಲಿ ಬರೆಯಲಾಗಿದೆ. ಬಹಳಷ್ಟು ಕೌತುಕಕ್ಕೆ ಕಾರಣವಾಗಿರುವಂಥ ವಿಚಾರಗಳು. ಜೊತೆಗೆ ಮೊನ್ನೆಯಷ್ಟೇ ನಾವು ಹಾಸನದ ವಿಚಾರವಾಗಿ ಕೂಡ ಹೇಳ್ತಾ ಇದ್ವಿ. ರಾಮ ಅಲ್ಲಿ ಓಡಾಡಿರುವಂಥ ಹೆಜ್ಜೆಯ ಗುರುತುಗಳು ಪತ್ತೆ ಆಗಿರುವಂಥದ್ದು ಇರ್ಬೋದು. ಇಂಥ ಅನೇಕ ಪ್ರತೀತಿಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ. ಅದು ಅಖಂಡವಾದ ಚೈತನ್ಯ. ಅದು ರಾಮ ಅನ್ನೋದು ಸುಮ್ಮನೆ ವಿಗ್ರಹ ಅಲ್ಲ, ಅವರ ಚೈತನ್ಯ ಅಖಂಡವಾಗಿ. ಅಷ್ಟು ತಪಸ್ಸು ಪ್ರೇಮ ಇಲ್ಲದೆ ಹೋದರೆ ಯಾರೂ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಹೋಗಿ ಅಯೋಧ್ಯೆಯಲ್ಲಿ ಹೊಡೆದಾಡ್ತಾರೆ ಅಂದಾಗ ಅದಕ್ಕೆ ಎಷ್ಟು ಹಿನ್ನೆಲೆ ಇರಬೇಕು. ಶಿವಾಜಿನ ಕರ್ಕೊಂಡು ಈ ಸಮರ್ಥ ರಾಮದಾಸ್ ಸ್ವಾಮಿಗಳು ಹೇಳಿದ್ರಂತೆ, ಅಯೋಧ್ಯೆ ಕರ್ಕೊಂಡು ನೀನು ಈ ಕಾರ್ಯ ಪರಿಪೂರ್ಣ ಮಾಡಬೇಕು, ಅಶ್ವಮೇಧ ಮಾಡಿ ಈ ಕಾರ್ಯ ಮಾಡಿದ್ರೆ, ರಾಮ ಕಾರ್ಯ ಮಾಡಿದ್ರೆ ನಿನ್ನ ಕೈಲಿ ಸಾಧ್ಯ ಅಂತೇಳಿ. ಯಾಕಂದರೆ ಶಿವಾಜಿಗೆ ಅಷ್ಟು ಸಾಮರ್ಥ್ಯ ಇತ್ತು. ಆದರೆ ದುರಾದೃಷ್ಟವಶಾತ್ ಅವನು ಅದನ್ನು ರಾಜ್ಯ ಕಳ್ಕೊಂಡ, ಅದೆಲ್ಲ ಮುಗಿದು ಅಧ್ಯಾಯ. ಅದರ ತರುವಾಯ ಸಮರ್ಥ ನಾರಾಯಣ ಮಹಾರಾಜರೇ ಆ ಒಂದು ಸಂಕಲ್ಪವನ್ನು ಪರಿಪೂರ್ಣ ಮಾಡಿದ, ಅಶ್ವಮೇಧ ಮಾಡಿ ಈ ಕಾರ್ಯ ಪರಿಪೂರ್ಣ ಮಾಡೋದ್ರಲ್ಲಿ ಇವರೇ ಸಮರ್ಥ ನಾರಾಯಣ ಮಹಾರಾಜರು ಬಿಟ್ಟರೆ ಯಾರೂ ಮಾಡಿಲ್ಲ. ಹಾಗಾಗಿ ಅವರ ಒಂದು ಕೀರ್ತಿ ಎಲ್ಲರಲ್ಲೂ ತಿಳಿಬೇಕು. ಯಾಕೆಂದರೆ ಅಂತಹ ತಪಸ್ಸು ಅವ್ರಿಗೇನು ಬೇಕಾಗಿರಲ್ಲ, ಬೇಕಾಗಿರೋದು ನಮಗೆ ಎಲ್ರಿಗೂ. ನಮ್ಮಿಂದ ಎಷ್ಟೋ ಅವರಿಂದ ಮಾರ್ಗದರ್ಶನ ಪಡ್ಕೊಂಡಂಥ ನಮ್ಮಂಥ ಎಷ್ಟೋ ಜನ ಕೋಟ್ಯಾಂತರ ಜನ ಶಿಷ್ಯರು ಇವತ್ತು ಒಂದು ನೆನೆಸ್ಕೋತಾ ಇದ್ದೀವಿ, ಸ್ಮರಣೆ ಮಾಡ್ತಾ ಇದ್ದೀವಿ. ಇದು ರಾಮ ಜನ್ಮಭೂಮಿಯ ಮೂಲ ವಿಗ್ರಹಗಳನ್ನು ಇಲ್ಲಿ ಇರಿಸಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಪುರೋಹಿತರು ಕೂಡ ಮಾತನಾಡ್ತಿದ್ರು. ಎರಡನೇ ಅಯೋಧ್ಯೆ ಅಂತಲೇ ಕರೆಯಲಾಗುತ್ತೆ. ಈ ಬಾಬರ್ನ ದಾಳಿಯ ಸಂದರ್ಭದಲ್ಲಿ ವಿಗ್ರಹಗಳಿಗೆ ಏನೂ ತೊಂದರೆ ಆಗಬಾರ್ದು ಅಂತ ನರ್ಮದಾ ನದಿ ತೀರದಿಂದ ತುಂಗಭದ್ರಾ ನದಿ ತೀರಕ್ಕೆ ತರಲಾಯಿತು. ಇಲ್ಲಿ ಅದನ್ನು ಸ್ಥಾಪಿಸಲಾಯಿತು ಅಂತ ಪ್ರತೀತಿ ಇದೆ.